ಸ್ನೇಹಿತರೆ, ಕ್ರೋಮ್ ಬ್ರೌಸರ್ನ ಆಲ್ ಸೆಟ್ಟಿಂಗ್ಸ್ನ ಯಾವ ರೀತಿ ನಾವು ರಿಸ್ಟೋರ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಕ್ರೋಮ್ ಬ್ರೌಸರ್ನಲ್ಲಿ ನಾವು ಏನಾದರೂ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಮರಳಿ ನಮಗೆ ಡಿಫಾಲ್ಟ್ ಸೆಟ್ಟಿಂಗ್ಸ್ ಸಿಗ್ತಾ ಇಲ್ಲ ಅಂದರೆ ಅದನ್ನು ನಾವು ಸಂಪೂರ್ಣವಾಗಿ ಸೆಟ್ಟಿಂಗ್ಸ್ನ ರಿಸ್ಟೋರ್ ಮಾಡೋದ್ರ ಮೂಲಕ ಅದನ್ನು ಸರಿಪಡಿಸ್ಬೋದು. ಇಲ್ಲಿ ಗೂಗಲ್ನ ಒಂದು ಕ್ರೋಮ್ನಲ್ಲಿ ನೀವು ಬ್ರೌಸಿಂಗ್ ಡೇಟಾನ ಡಿಲೀಟ್ ಮಾಡೋದು ಬೇರೆ, ನೀವು ಸರ್ಚ್ ಹಿಸ್ಟ್ರಿನ ಡಿಲೀಟ್ ಮಾಡೋದು ಬೇರೆ, ಇಲ್ಲಿ ನಾವು ಸೆಟ್ಟಿಂಗ್ಸ್ನ ರಿಸ್ಟೋರ್ ಮಾಡೋದು ಬೇರೆ. ಸ್ನೇಹಿತರೆ, ನಿಮ್ಮ ಸೆಟ್ಟಿಂಗ್ಸಲ್ಲಿ ಯಾವ್ಯಾವ ರೀತಿಯಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಬ್ರೌಸಿಂಗ್ಗೆ ಸಂಬಂಧಪಟ್ಟಂಥ ಸೆಟ್ಟಿಂಗ್ಸು, ಅಲ್ಲಿ ವೆಬ್ಸೈಟ್ಗೆ ಸಂಬಂಧಪಟ್ಟಂಥ ಸೆಟ್ಟಿಂಗ್ಸು, ಇನ್ನೂ ಹಲವಾರು ಸೆಟ್ಟಿಂಗ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಅವುಗಳನ್ನ ನಾವು ಮತ್ತೊಂದು ಬಾರಿ ಸಂಪೂರ್ಣವಾಗಿ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ನಾವು ರಿಸ್ಟೋರ್ ಮಾಡಬಹುದು. ಅಂದರೆ ಸಂಪೂರ್ಣವಾಗಿ ಸೆಟ್ಟಿಂಗ್ನ ರೀಸೆಟ್ ಮಾಡಬಹುದು. ಆ ಒಂದು ಸೆಟ್ಟಿಂಗ್ಸ್ನ ಯಾವ ರೀತಿ ನಾವು ರಿಸೆಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಬಹುದು ನನ್ನ ಫೋನಲ್ಲಿ ಕ್ರೋಮ್ ಬ್ರೌಸರಲ್ಲಿ ಇದರ ಒಂದು ಸೆಟ್ಟಿಂಗ್ಸ್ನ ನಾನು ಸಂಪೂರ್ಣವಾಗಿ ರಿಸೆಟ್ ಮಾಡಿಬಿಟ್ಟು ಮತ್ತೊಂದು ಬಾರಿ ಆ ಬ್ರೌಸರ್ನ ಹೊಸದಾಗಿ ಸ್ಟಾರ್ಟ್ ಮಾಡಿ ನಾನು ತೋರಿಸ್ತೀನಿ. ಅದಕ್ಕಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಇರುವಂಥ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಥವಾ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಕೆಲವು ಫೋನ್ಗಳಲ್ಲಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಆ್ಯಪ್ಸ್ ಅಂತ ಅಪ್ಲಿಕೇಶನ್ಸು ಅಥವಾ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಇರುತ್ತೆ. ನನ್ನ ಫೋನಲ್ಲಿ ಆ್ಯಪ್ಸ್ ಅಂತ ಇದೆ, ಅದನ್ನು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸಿ ಆಲ್ ಆ್ಯಪ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ಕ್ರೋಮ್ ಬ್ರೌಸರ್ನ ಆಪ್ಷನ್ ತೋರಿಸ್ತಾ ಇದೆ, ಆದರೂ ಕೂಡ ಇಲ್ಲಿ ಸಿ ಆಲ್ ಆ್ಯಪ್ಸ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಆಲ್ ಆ್ಯಪ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಇದರಲ್ಲಿ ಈ ಒಂದು ಆ್ಯಪ್ನ ಲಿಸ್ಟ್ ಏನು ಬರುತ್ತೆ, ಈ ಲಿಸ್ಟ್ನಲ್ಲಿ ನಾವು ಕ್ರೋಮ್ ಬ್ರೌಸರ್ನ ಹುಡುಕಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ ಹುಡುಕ್ಬಿಟ್ಟು ಇಲ್ಲಿ ನೋಡಿ ಕ್ರೋಮ್ ಬ್ರೌಸರ್ ನನಗೆ ಸಿಕ್ಕಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ, ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕ್ಲಿಯರ್ ಸ್ಟೋರೇಜು, ಕ್ಲಿಯರ್ ಕ್ಯಾಚೆ ಅಂತ ಒಂದು ಎರಡು ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಾವು ಕ್ಲಿಯರ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಯರ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ಸ್ಟೋರೇಜ್ ಅಂತ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ಆಲ್ ಡೇಟಾ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದರೆ ನಮ್ಮ ಕ್ರೋಮ್ನಲ್ಲಿ ಇರುವಂಥ ಸಂಪೂರ್ಣವಂಥ ಸೆಟ್ಟಿಂಗ್ಸ್ ಅನ್ನೋದು ರಿಸ್ಟೋರ್ ಆಗುತ್ತೆ. ಇಲ್ಲಿ ನೋಡಿ ಆಲ್ ಡೇಟಾನ ಡಿಲೀಟ್ ಮಾಡಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಆ್ಯಪ್ನ ಸಂಪೂರ್ಣವಂಥ ಡೇಟಾನ ನಾನು ಡಿಲೀಟ್ ಮಾಡಿದ್ದೀನಿ. ಅಂದರೆ ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಸಂಪೂರ್ಣವಾದಂಥ ಡೇಟಾ ಅನ್ನೋದು ಡಿಲೀಟ್ ಆಗಿದೆ. ಇಲ್ಲಿ 0 ಅಂತ ತೋರಿಸ್ತಾ ಇದೆ, ಈ ರೀತಿ 0 ಅಂತ ಬರಬೇಕು. ನಂತರದಲ್ಲಿ ನಾನು ಮತ್ತೆ ಕ್ರೋಮ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದು ಹೊಸ ಸ್ಟಾರ್ಟ್ ಆಗುತ್ತೆ ಅಂತ. ಹೊಸದಾಗಿ ನೋಡ್ಬೋದು, ಈ ರೀತಿ ಮತ್ತೆ ಹೊಸ ಒಂದು ಸ್ಟಾರ್ಟ್ ಅನ್ನೋದು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ, ಮಾಡಿಬಿಟ್ಟು ಇಲ್ಲಿ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಹೊಸ ಸ್ಟಾರ್ಟ್ ಅನ್ನೋದು ಇಲ್ಲಿ ಬಂದಿದೆ. ಅಂದರೆ ನಮ್ಮ ಕ್ರೋಮ್ನ ಎಲ್ಲ ಸೆಟ್ಟಿಂಗ್ಸ್ಗಳು ಅಥವಾ ಎಲ್ಲ ಒಂದು ಬ್ರೌಸಿಂಗ್ ಸೆಟ್ಟಿಂಗ್ಸ್ ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಎಲ್ಲವೂ ಕೂಡ ಚೇಂಜ್ ಆಗಿರುತ್ತೆ. ಅಂದರೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಆಗಿರುತ್ತೆ. ಈ ರೀತಿ ನಾವು ಕ್ರೋಮ್ನ ಆಲ್ ಸೆಟ್ಟಿಂಗ್ಸ್ನ ರಿಸ್ಟೋರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.